ಎಲ್ಲರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಈಗ ಮಾರ್ಗಶಿರ ಮಾಸ ಪ್ರಾರಂಭವಾಗಿದೆ. ಮಾರ್ಗಶಿರ ಮಾಸದಲ್ಲಿ ಗುರುವಾರದ ದಿನ ಲಕ್ಷ್ಮೀ ಪೂಜೆ ಮಾಡುವುದು ತುಂಬಾನೇ ವಿಶೇಷ. ಮನೆಯಲ್ಲಿ ಹಂತ ಹಂತವಾಗಿ ಸಂಪತ್ತು ಸಮೃದ್ಧಿ ಹೆಚ್ಚಾಗಬೇಕು, ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂತ ಅಂದ್ರೆ ಲಕ್ಷ್ಮೀ ಪೂಜೆಯನ್ನ ಮಾಡಬೇಕು. ಅದರಲ್ಲೂ ಮಹಾಲಕ್ಷ್ಮಿನೇ ತುಂಬಾ ಇಷ್ಟಪಡುವಂತ ಈ ಒಂದು ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆಯ ರಥ ಯಾವತ್ತಿಂದ ಪ್ರಾರಂಭವಾಗುತ್ತೆ ಮತ್ತೆ ಎಷ್ಟು ಗುರುವಾರಗಳು ನಮ್ಗೆ ಲಕ್ಷ್ಮೀ ಪೂಜೆ ಮಾಡುವುದಕ್ಕೆ ಸಿಗುತ್ತೆ, ಯಾವ ರೀತಿ ಪೂಜೆ ಮಾಡಬೇಕು, ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು. ಕೆಲವೊಂದು ವ್ರತಗಳಿಗೆ ಅದರದೇ ಆದ ರೀತಿ ನಿಯಮಗಳು ಇರುತ್ತೆ ಅಲ್ವಾ. ಯಾವ ನಿಯಮಗಳು ನಾವ್ ಯಾವ್ದನ್ನ ಯಾವ ರೀತಿ ಪಾಲಿಸಬೇಕು ಅಂತ ಸಂಪೂರ್ಣವಾಗಿ ವಿವರಣೆಯೊಂದಿಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ಡೇಟ್ ಅಲ್ಲಿ ನಮ್ಗೆ ಗುರುವಾರದ ಲಕ್ಷ್ಮೀ ಪೂಜೆಯನ್ನ ಮಾಡಬಹುದು, ಯಾವ ಸಮಯದಲ್ಲಿ ಮಾಡಬಹುದು ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಡಿಸೆಂಬರ್ 2ನೇ ತಾರೀಕು ಸೋಮವಾರದಿಂದ ಈ ಒಂದು ಮಾರ್ಗಶಿರ ಮಾಸ ಶುರುವಾಗಿದೆ. ಹಾಗೆ ನಮ್ಗೆ 4 ಗುರುವಾರಗಳು ಸಿಗುತ್ತೆ. 4 ಗುರುವಾರ ಅಂದ್ರೆ ಅದನ್ನ ಡೇಟ್ ಕೂಡ ಹೇಳ್ಬಿಡ್ತೀನಿ. 5ನೇ ತಾರೀಕು, 12ನೇ ತಾರೀಕು, 19ನೇ ತಾರೀಕು ಮತ್ತು 24ನೇ ತಾರೀಕು. ಈ 4 ಗುರುವಾರ ನಮ್ಗೆ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಮಾಡಲು ಸಿಗುತ್ತೆ. 4 ಗುರುವಾರ ಕೂಡ ನಾವು ಲಕ್ಷ್ಮೀ ಪೂಜೆಯನ್ನ ಮಾಡಬಹುದು. ಮತ್ತೆ 5ನೇ ದಿನಕ್ಕೆ ಉದ್ಯಾಪನೆ ಲೆಕ್ಕ ಬರುತ್ತೆ. ಉದ್ಯಾಪನೆ ಅಂದ್ರೂ ಕೂಡ ತುಂಬಾ ದೊಡ್ಡದಾಗಿ ಏನ್ ಪೂಜೆ ಮಾಡೋದಿರೋದಿಲ್ಲ. 4 ವಾರ ಯಾವ ರೀತಿ ಪೂಜೆಯನ್ನ ಮಾಡಿರ್ತೀರೋ ಅದೇ ರೀತಿ 5ನೇ ವಾರನು ಕೂಡ ಪೂಜೆ ಮಾಡಿ ಅಕ್ಕ ಪಕ್ಕದ ಮನೆಯ 1-2 ಅಥವಾ 5 ಜನ ಅಥವಾ 8 ಜನ ಹೆಣ್ಮಕ್ಳನ್ನ ಮನೆಗೆ ಕರೆದು ಅವ್ರಿಗೆ ಏನಾದ್ರೂ ಪ್ರಸಾದವನ್ನ ಮಾಡಿ ತಾಂಬೂಲದ ಜೊತೆ ಕೊಟ್ಟು ಅರ್ಶಿನ ಕುಂಕುಮನ ಕೊಟ್ಟು ಅವರಿಂದ ನೀವು ಅಕ್ಷತೆಯನ್ನ ಹಾಕಿಸ್ಕೊಳ್ಬೇಕು. ಈ ರೀತಿಯಾಗಿ ನೀವು ಕೊನೆಯ ವಾರದಲ್ಲಿ ಪೂಜೆ ಮಾಡಬೇಕು. 4 ವಾರ ಪೂಜೆ ನಿಮ್ಗೆ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನೋರು ಯಾವತ್ತಾರು ಒಂದು ಗುರುವಾರ ನೀವು ಪೂಜೆ ಮಾಡುದು. ಒಂದೇ ಒಂದು ಗುರುವಾರ ನೀವು ಪೂಜೆ ಮಾಡಿ ಅವತ್ತು ಆ ದಿನನೇ 1-2 ಹೆಣ್ಮಕ್ಳನ್ನ ಅಥವಾ 5 ಜನ ಈ ತರ ನಿಮ್ಮ ಅಕ್ಕ ಪಕ್ಕದ ಮನೆ ಹೆಣ್ಮಕ್ಳನ್ನ ಕರೆದು ಪೂಜೆ ಎಲ್ಲ ಆದ್ಮೇಲೆ ನೀವೇನ್ ಪ್ರಸಾದ ಮಾಡಿರ್ತೀರೋ ಅದನ್ನ ಎಲೆ ಅಡಿಕೆ ಅರ್ಶಿನ ಕುಂಕುಮದ ಜೊತೆಗೆ ಫಲತಾಂಬೂಲದ ಜೊತೆಗೆ ಪ್ರಸಾದನ ಕೊಟ್ಟು ಅವ್ರ ಕೈಗೆ ಅಕ್ಷತೆಯನ್ನ ಕೊಡಬೇಕು. ಅವರ ಕಾಲನ್ನ ಮುಟ್ಟು ನಮಸ್ಕಾರ ಮಾಡಿಕೊಂಡು ಅವರಿಂದ ನೀವು ಅಕ್ಷತೆಯನ್ನ ಹಾಕಿಸ್ಕೊಳ್ಬೇಕು. ಈ ರೀತಿ ಮಾಡಿದಾಗ ನಿಮ್ಗೆ ವ್ರತದ ಸಂಪೂರ್ಣ ಫಲ ಸಿಗುತ್ತೆ. ಕೆಲವರು ಅಕ್ಕಪಕ್ಕದ ಮನೆಯಲ್ಲಿ ಹೆಣ್ಮಕ್ಳು ಯಾರು ಇರೋದಿಲ್ಲ, ಕರೆದ್ರು ಕೂಡ ಬರೋದಿಲ್ಲ ಅಂತೆಲ್ಲ ಹೇಳ್ತಾ ಇರ್ತೀರಾ, ಇರ್ಬೋದೇನೋ. ಆದ್ರೆ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಪರವಾಗಿಲ್ಲ, ಗುರುವಾರ ಅಂತ ಅಂದ್ಮೇಲೆ ಹೆಣ್ಮಕ್ಳು ದೇವಸ್ಥಾನದಲ್ಲಿ ನಿಮ್ಗೆ ಸಿಕ್ಕೇ ಸಿಗ್ತಾರೆ. ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡಿರ್ತೀರ, 1-2ಗೆ ಅಥವಾ 5 ಜನಕ್ಕಾಗುವಷ್ಟು ಫಲ ತಾಂಬೂಲ ಅರ್ಶಿನ ಕುಂಕುಮ ಎಲ್ಲಾನು ಕೂಡ ರೆಡಿ ಮಾಡಿ ತಗೊಂಡೋಗಿ ಅಲ್ಲಿ ಹೋಗಿ ನೀವು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿರೋ ಹೆಣ್ಮಕ್ಳಿಗಾದ್ರಂತೂ ನೀವು ಫಲ ತಾಂಬೂಲನ ಕೊಟ್ಟು ಆಶೀರ್ವಾದ ತಗೊಳ್ಳಿ. ತುಂಬಾ ಒಳ್ಳೆ ಫಲ ಸಿಗುತ್ತೆ. ನಮ್ಮವ್ರಿಗೆ ನಾವು ಈ ರೀತಿ ಕೊಡೋದ್ರಿಂದ, ಬೇರೆ ಪರಿಚಯ ಇಲ್ದೇ ಇರೋರಿಗೆ ನಾವು ಈ ರೀತಿ ಕೊಡೋದ್ರಿಂದ ಒಳ್ಳೆಯ ಫಲ ಇನ್ನೂ ಸಿಗುತ್ತೆ. ಯಾಕಂದ್ರೆ ಅವರು ಕೂಡ ದೇವ್ರ ಹತ್ರ ಏನಾದ್ರೂ ಕೇಳ್ಕೊಳ್ಳೋದಕ್ಕೆ ಬಂದಿರ್ತಾರೆ. ಅಂತ ಸಮಯದಲ್ಲಿ ಅವ್ರಿಗೂ ಈ ರೀತಿ ಮಂಗಳ ದ್ರವ್ಯ ಸಿಕ್ಕಿದಾಗ ಅವರು ತುಂಬಾ ಅಂದ್ರೆ ತುಂಬಾನೇ ಖುಷಿ ಪಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಒಂದು ದೇವರಿಂದ ಒಂದು ಒಳ್ಳೆಯ ಅನುಗ್ರಹ ಅನುಭವ ಸಿಕ್ಕಿದೆ ಅಂತ ಅವ್ರಿಗಾಗುತ್ತೆ. ಅದ್ರಿಂದ ಅವರು ಮನಸ್ಫೂರ್ತಿಯಾಗಿ ನಿಮ್ಮನ್ನ ಹರಿಸ್ತಾರೆ. ಇದ್ರಿಂದ ಒಳ್ಳೆಯ ಫಲಗಳು ಕೂಡ ನಿಮ್ಗೆ ಸಿಗುತ್ತೆ. ಪೂಜೆಗೆ ಯಾವೆಲ್ಲ ವಸ್ತುಗಳು ಬೇಕು, ನೀವು ಯಾವ ರೀತಿ ಮನೆಯಲ್ಲಿ ಸಿದ್ಧ ಮಾಡ್ಕೊಳ್ಬೇಕು ಅಂತ ಅಂದರೆ ಅತಿ ಮುಖ್ಯವಾಗಿ ಒಂದು ಪುಟ್ಟ ಲಕ್ಷ್ಮಿಯ ವಿಗ್ರಹನಾದ್ರೂ ಇರಬೇಕು, ಅಥವಾ ಒಂದು ಬೆಳ್ಳಿಯ ಲಕ್ಷ್ಮಿಯ ಕಾಯಿನ್ ಆದ್ರೂ ಇಟ್ಕೊಳ್ಳಿ, ಅಥವಾ ಲಕ್ಷ್ಮಿ ಫೋಟೋ ಇದ್ರೂ ಕೂಡ ಪರವಾಗಿಲ್ಲ. ಇನ್ನು ತುಂಬಾ ಜನ ಲಕ್ಷ್ಮಿ ಸೇರನ್ನ ಮನೆಯಲ್ಲಿ ಇಟ್ಕೊಂಡಿರ್ತೀರ, ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಇರ್ತೀರ ಅಂತವ್ರು ಅದಕ್ಕೆ ಅಕ್ಕಿಯನ್ನ ತುಂಬಿಸಿ ಪೂಜೆಯನ್ನ ಮಾಡಬಹುದು. ಯಾವ ರೀತಿ ಪೂಜೆ ಮಾಡಬಹುದು ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ಮಂತ್ರ ಸಹಿತವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನೀವು ಯಾವ ರೀತಿ ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು ಅಂತ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ನೀವು ಲಕ್ಷ್ಮಿ ಫೋಟೋ ವಿಗ್ರಹ ಇದನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಅಥವಾ ಬೆಳ್ಳಿ ಕಾಯಿನು, ತಾಮ್ರದ ಕಾಯಿನು, ಲಕ್ಷ್ಮಿ ಕಾಯಿನ್ ಇರುವಂತದ್ದು ಗದಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಕಡಿಮೆ ಬೆಲೆಗೆ ನಿಮ್ಗೆ ಸಿಗುತ್ತೆ. ನೀವು ಬೆಳ್ಳಿ ಕಾಯಿನ್ ತಗೊಂಡ್ರು ಕೂಡ 200 ರೂಪಾಯಿಗೆ ನಿಮ್ಗೆ ಬೆಳ್ಳಿ ಕಾಯಿನ್ ಸಿಗುತ್ತೆ. ಸಣ್ಣದ್ದು ಬೆಳ್ಳಿ ಕಾಯಿನ್ ಸಿಗುತ್ತೆ, ಅದನ್ನು ಕೂಡ ನೀವು ಇಟ್ಟು ಪೂಜೆಯನ್ನ ಮಾಡ್ಕೊಳ್ಬಹುದು. ಬೆಳ್ಳಿ ಕಾಯಿನ್ ಕೂಡ ಇಲ್ಲ, ತಗೊಳ್ಳೋದಕ್ಕೂ ಕೂಡ ಆಗೋದೇ ಇಲ್ಲ ಅಂತ ಅನ್ನೋರು ಒಂದು ಬಟ್ಲಲ್ಲಿ ಅಕ್ಕಿಯನ್ನ ತುಂಬಿಸಿ ಅದ್ರ ಮೇಲೆ ಒಂದೇ ಒಂದು ಅರಿಶಿಣದ ಕೊಂಬನ್ನು ಇಟ್ಟು ಕೂಡ ಪೂಜೆ ಮಾಡಬಹುದು. ಅಥವಾ ಅದ್ರ ಮೇಲೆ ಒಂದು 5 ರೂಪಾಯಿ ಕಾಯಿನಾರು ಇಟ್ಟು ನೀವು ಪೂಜೆಯನ್ನ ಮಾಡಬಹುದು. ಈ ರೀತಿ ನಿಮ್ಮ ಶಕ್ತಿ ಅನುಸಾರ ನೀವು ಸಿದ್ಧತೆಯನ್ನ ಮಾಡಿ ಇಟ್ಕೋಬೇಕು. ಇನ್ನು ಪೂಜೆಗೆ ಎಲೆ ಅಡಿಕೆ ಅರಿಶಿಣ ಕುಂಕುಮ ಊದ್ಬತ್ತಿ ಮತ್ತೆ ಅಕ್ಷತೆಗಳನ್ನ ಮಾಡಿಟ್ಕೋಬೇಕು. ಹಾಗೆ ತುಪ್ಪದ ಬತ್ತಿ
ಬತ್ತಿಗಳನ್ನ ಮಾಡಿ ಇಟ್ಕೋಬೇಕು, ಮತ್ತೆ ಗೆಜ್ಜೆ ವಸ್ತ್ರ, ಮತ್ತೆ ಬಿಳಿ ಹೂಗಳು, ಬಿಳಿ ಸೇವಂತಿಗೆ ಆಗಿರ್ಬೋದು, ಮಲ್ಲಿಗೆ, ಸೂಜಿ ಮಲ್ಲಿಗೆ, ಬಿಳಿ ದಾಸವಾಳ, ಬಿಳಿ ತಾವರೆ ಹೂವು, ಬಿಳಿ ಕಾಕಡ, ಈ ರೀತಿ ಪೂಜೆಗೆ ನೀವು ಸಿದ್ಧತೆಯನ್ನ ಬಿಳಿ ಹೂಗಳನ್ನ ಸಿದ್ಧತೆ ಮಾಡ್ಕೋಬೇಕು. ಇನ್ನು ನೈವೇದ್ಯಕ್ಕೂ ಕೂಡ ಅಷ್ಟೇನೆ ಹಾಲು ಮತ್ತೆ ಅಕ್ಕಿಯಿಂದ ಮಾಡಿದಂತ ಸಿಹಿ ಪದಾರ್ಥಗಳನ್ನ ನೈವೇದ್ಯಕ್ಕೆ ಇಡಬಹುದು. ಅಂದ್ರೆ ಹಾಲಿನ ಪಾಯಸ, ಅಕ್ಕಿ ಪಾಯಸ, ಈ ತರದ್ದೆಲ್ಲ ಮಾಡ್ತಾರೆ, ಅದನ್ನ ದೇವರಿಗೆ ನೈವೇದ್ಯಕ್ಕೆ ಇಡಬಹುದು. ಅಥವಾ ಏನು ಮಾಡೋದಕ್ಕಾಗೋಲ್ಲ ಅಂತಂದ್ರೆ ಒಂದು ಗ್ಲಾಸ್ ಹಾಲನ್ನ ಕಾಯಿಸಿ ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನ ಹಾಕಿ ಒಂದು ದಳ ತುಳಸಿಯನ್ನ ಇಟ್ಟು ಅದನ್ನು ಕೂಡ ನೈವೇದ್ಯಕ್ಕೆ ಇಡಬಹುದು. ಕೆಂಪು ಅಥವಾ ಬಿಳಿ ಕಲ್ಸಕ್ಕರೆ ಸಿಗುತ್ತೆ, ಅದನ್ನು ಕೂಡ ದೇವಿಗೆ ನೈವೇದ್ಯವಾಗಿ ಇಡಬಹುದು. ಸಿಹಿ ಅವಲಕ್ಕಿ, ಸಜ್ಜಿಗೆ, ಇದನ್ನು ಕೂಡ ಮಾಡಿ ಇಡಬಹುದು. ನೀವೇನು ನೈವೇದ್ಯ ಮಾಡಬೇಕು ಅಂತ ಅನ್ಕೊಂಡಿರ್ತೀರೋ ಅದಕ್ಕೆ ಬೇಕಾದಂತ ಪದಾರ್ಥಗಳನ್ನು ತಂದು ರೆಡಿ ಮಾಡಿ ಇಟ್ಕೊಳ್ಳಿ. ಚಿಕ್ಕದಾಗಿರುವಂತ ಒಂದು ಚಿಕ್ಕ ಕರ್ಚೀಪಿನ ಅಗಲದಷ್ಟು ಇರುವಂತ ಕೆಂಪು ವಸ್ತ್ರ, ಕಾಟನ್ ಆಗಿರ್ಬೋದು ಅಥವಾ ರೇಷ್ಮೆದಾಗಿರ್ಬೋದು, ನೀವು ಒಂದ್ಸಲ ಈ ರೀತಿ ತಂದಿಟ್ಕೊಂಡ್ರೆ ನೀವು ಲಕ್ಷ್ಮೀ ಪೂಜೆಗೆ ಈ ರೀತಿ ಉಪಯೋಗಿಸ್ತಾ ಇರ್ಬೋದು. ಆಮೇಲೆ ಅದನ್ನ ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಕೊಳ್ಳಿ. ಒಂದೊಳ್ಳೆ ಜಾಗದಲ್ಲಿ ಹುಷಾರಾಗಿ ನೀಟಾಗಿ ದೇವ್ರ ಮನೇಲಿ ಇಟ್ರು ಪರವಾಗಿಲ್ಲ ಅಥವಾ ನಿಮ್ಮ ಬೀರುಗಳಲ್ಲಿ ಇಟ್ರು ಪರವಾಗಿಲ್ಲ, ಒಂದು ಕಡೆ ಶುದ್ಧವಾಗಿರುವಂತ ಜಾಗದಲ್ಲಿ ತೆಗೆದು ಇಟ್ಟಿಟ್ಕೊಳ್ಳಿ. ನಿಮ್ಗೆ ಆಗಾಗ ಲಕ್ಷ್ಮೀ ಪೂಜೆಗೆ ಉಪಯೋಗಕ್ಕೆ ಬರುತ್ತೆ. ಈ ರೀತಿ ಚಿಕ್ಕದಾದಂತ ಒಂದು ಕೆಂಪು ವಸ್ತ್ರ, ಇದನ್ನೆಲ್ಲಾನು ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಅಕಸ್ಮಾತ್ ನೀವೇನಾದ್ರೂ ಪೂಜೆಗೆ ಅಂತ ಹೇಳಿ ಏನಾದ್ರೂ ತಗೋಬೇಕು ಅಂತ ಇದ್ರೆ ಹೆಚ್ಚಿಗೆ ಇನ್ವೆಸ್ಟ್ ಮಾಡೋಕೆ ಹೋಗ್ಬೇಡಿ. ನಿಮ್ಮ ಹತ್ರ ಏನಿದೆಯೋ ನಿಮ್ಮ ದೇವ್ರ ಮನೆಯಲ್ಲಿ ನೀವ್ ಏನ್ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀರೋ, ಲಕ್ಷ್ಮಿಯ ಸ್ವರೂಪವಾದಂತದ್ದು ನೀವೇನ್ ಇಟ್ಕೊಂಡು ಪೂಜೆಯನ್ನ ಮಾಡ್ತಾ ಇದ್ದೀರೋ ಅದ್ರಲ್ಲೇ ಕೂಡ ನೀವು ಪೂಜೆಯನ್ನ ಮಾಡ್ಕೊಳ್ಬಹುದು. ನೀವು ದೇವರನ್ನ ದೇವ್ರ ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ನಮ್ಮ ಮನಸ್ಸಲ್ಲೇ ದೇವರನ್ನ ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಏನಿದೆಯೋ ಅದನ್ನ ಇರೋದ್ರಲ್ಲಿ ಪೂಜೆ ಮಾಡಿ. ಮನಸ್ಸಿನಲ್ಲಿ ನಾವು ಲಕ್ಷ್ಮೀ ದೇವಿಯನ್ನ ನಾನು ಇಲ್ಲಿ ಇಟ್ಟಿದ್ದೀನಿ, ವಿಗ್ರಹನ ಇಟ್ಟಿದ್ದೀನಿ, ಫೋಟೋವನ್ನ ಇಟ್ಟಿದ್ದೀನಿ ಅಂತ ನೆನೆಸ್ಕೊಂಡು ಪೂಜೆ ಮಾಡೋದಿದೆಯಲ್ಲ, ಅದು ನಿಜವಾದ ಭಕ್ತಿ. ಹಾಗಾಗಿ ಹೇಳ್ತಾ ಇದ್ದೀನಿ. ತುಂಬಾ ಜನ ಕೇಳ್ತಾ ಇದ್ದೀರಾ ಲಕ್ಷ್ಮೀ ಸೇರ್ ಆಗಿರ್ಬೋದು, ಲಕ್ಷ್ಮೀ ಕುಂಜಂ, ಕುಬೇರ ಪೆಟ್ಟಿಗೆ, ಮತ್ತೆ ಕುಬೇರ ದೀಪ, ಮತ್ತೆ ಲಕ್ಷ್ಮೀ ಕಂಬ, ಇಂಥದ್ನೆಲ್ಲ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾರೆ. ನಾವು ಕೂಡ ಅದನ್ನ ಇಟ್ಕೊಂಡು ಪೂಜೆ ಮಾಡ್ಕೋಬಹುದಾ? ನಮಗೂ ಕೂಡ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ. ಹಾಗೆ ಶಂಕು, ಸಾಲಿಗ್ರಾಮ ಇಂಥದನ್ನೆಲ್ಲ ಇಟ್ಕೊಂಡಿರ್ತಾರೆ. ಒಂದ್ ಹೇಳ್ತೀನಿ ಕೇಳಿ, ಯಾರೋ ಏನೋ ಮಾಡ್ತಾರೆ ಅಂತ ನಾವು ಎಲ್ಲಾನು ಕೂಡ ಮಾಡೋದಕ್ಕಾಗಲ್ಲ. ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟನ್ನ ಮಾತ್ರನೇ ಮಾಡೋದಕ್ಕಾಗೋದು. ಆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿರೋ ಹಾಗೆ ಭಕ್ತಿಯಿಂದ ಒಂದು ಎಲೆ, ಕಡ್ಡಿ, ಸುಮ್ನೆ ಒಂದು ಗ್ಲಾಸ್ ನೀರನ್ನು ಕೊಟ್ಟರು ಕೂಡ ಭಗವಂತ ಸ್ವೀಕರಿಸ್ತಾರೆ. ಹೀಗಿರುವಾಗ ನಾವು ಅದನ್ನೆಲ್ಲ ಇಟ್ಕೊಂಡು ಪೂಜೆ ಮಾಡಿದ್ರೆ ಮಾತ್ರ ದೇವರು ಒಲಿತಾರೆ ಅಂತಲ್ಲ, ನಮ್ಮ ಮನಸ್ಸಿನಲ್ಲಿ ಭಕ್ತಿ ಇರಬೇಕು. ನಾವು ಮಾಡುವಂತ ಕೆಲಸ, ನಡೆ, ನುಡಿ, ಮಾತು ಶುದ್ಧವಾಗಿ ಇರಬೇಕು. ಈ ರೀತಿ ಇದ್ದಾಗ ನಾವು ಸುಮ್ನೆ ಪ್ರಾರ್ಥನೆ ಮಾಡಿದ್ರು ಕೂಡ ಭಗವಂತ ನಮ್ಮ ಕೋರಿಕೆಯನ್ನ ಈಡೇರಿಸ್ತಾರೆ. ನಿಮ್ ಕೈಲಿ ಸಾಧ್ಯ ಆದ್ರೆ ನೀವು ಪೂಜೆ ಮಾಡೋದಕ್ಕೆ, ನೈವೇದ್ಯ ಮಾಡ್ಕೊಳ್ಳೋದಕ್ಕೆ, ನೀವು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಿಮ್ ಕೈಲಿ ಸಾಧ್ಯ ಆಗೋದು ಆದ್ರೆ ಮಾತ್ರ ಅಂತದನ್ನೆಲ್ಲ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ದಯವಿಟ್ಟು ದೇವ್ರ ಮನೆ ತುಂಬಾ ಅಂತದನ್ನೆಲ್ಲ ತುಂಬಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ತುಂಬಾ ಶ್ರೀಮಂತರನ್ನ ನೀವು ಗಮನಿಸಿ ಏನೇನು ಇಟ್ಕೊಂಡಿರೋದಿಲ್ಲ ದೇವ್ರ ಮನೆಯಲ್ಲಿ. ಕೆಲವರು ದೇವ್ರ ಮನೆನೇ ಇಟ್ಕೊಂಡಿರೋದಿಲ್ಲ, ಯಾವುದೋ ಒಂದು ಜಾಗದಲ್ಲಿ ಶುದ್ಧವಾಗಿ ದೀಪವನ್ನ ಹಚ್ತಾ ಇರ್ತಾರೆ. ಒಂದು ಗಣಪತಿ ಆಗಿರ್ಬೋದು ಅಥವಾ ಸುಮ್ನೆ ಒಂದು ಓಂಕಾರನ ಇಟ್ಟು ಅದ್ರ ಮುಂದೆ 2 ದೀಪನ ಹಚ್ಚಿ ಪೂಜೆ ಮಾಡ್ತಾ ಇರ್ತಾರೆ. ಆ ಮನೆಯಲ್ಲಿ ತುಂಬಾನೇ ಸಮಾಧಾನ, ಶಾಂತಿ ಮತ್ತೆ ಪ್ರಶಾಂತತೆ ಇರುತ್ತೆ. ಏನಾದ್ರೂ ಅಕಸ್ಮಾತ್ ಆಗಿ ಆ ಮನೆಗೆ ಹೋದ್ರು 5 ನಿಮಿಷ ಅಲ್ಲೇ ಕೂತ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ. ಅದೇ ಇನ್ನು ಕೆಲವರು ತುಂಬಾ ಮನೆ ತುಂಬಾ ದೇವ್ರ ಫೋಟೋಗಳನ್ನ ಇಟ್ಕೊಂಡು ಪೂಜೆ ಪುನಸ್ಕಾರ ಅಂತ ಏನೇ ಮಾಡ್ತಾ ಇದ್ರು ಅಲ್ಲಿ 5 ನಿಮಿಷ ಒಳಗಡೆ ಕುಳಿತುಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ನಮ್ಗೆ ಕೆಲಸ ಕಡಿಮೆ ಇದ್ದಷ್ಟು ಮೈಂಡ್ ಫ್ರೀ ಆಗಿರುತ್ತೆ. ಕೆಲಸ ಜಾಸ್ತಿ ಇದ್ರೆ ಮೈಂಡ್ ಫ್ರೀ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾವತ್ತೂ ಟೆನ್ಷನ್ ಅಲ್ಲೇ ಇರ್ತೀವಿ. ಹಾಗಾಗಿ ಹೇಳ್ತಾ ಇದ್ದೀನಿ, ದೇವ್ರ ಮನೆಗಳಲ್ಲಿ ನಾವು ಹೆಚ್ಚು ದೇವ್ರ ಪಾತ್ರೆಗಳನ್ನ, ದೇವ್ರ ಸಾಮಾನುಗಳನ್ನ ತುಂಬಿಸ್ಕೊಂಡಷ್ಟು ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹೆಣ್ಮಕ್ಳಿಗೆ ಇರೋ ಸಮಯದಲ್ಲೇನೆ ದಿನ ಅರ್ಧ ದಿನ ದೇವ್ರ ಮನೆ ಕ್ಲೀನ್ ಮಾಡೋದ್ರಲ್ಲೇ ಸಮಯ ಆಗೋಗ್ಬಿಡುತ್ತೆ. ಅಂತದ್ರಲ್ಲಿ ಇಂಥದನ್ನೆಲ್ಲ ತುಂಬಿಸ್ಕೊಂಡು ಕೆಲಸ ಜಾಸ್ತಿ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಂಡು ಮನೆಯವ್ರನ್ನೆಲ್ಲ ಕೂಗಾಡ್ಕೊಂಡು ರೇಗಾಡ್ಕೊಂಡು ಸಮಾಧಾನವಾಗಿ ಪೂಜೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಒಳ್ಳೆಯದನ್ನ ಯಾರೇ ಹೇಳ್ಕೊಟ್ರು ಕೂಡ ಅದನ್ನ ಕೇಳ್ಕೊಳ್ಳಿ, ತಿಳ್ಕೊಳ್ಳಿ. ನೀವು ಆ ವಸ್ತುಗಳನ್ನ ಅಲ್ಲಿ ಇಟ್ಟಿದ್ದೀನಿ ಅಂತ ಅನ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡೆ ನೀವು ಪೂಜೆ ಮಾಡಿ. ಖಂಡಿತ ಅದು ದೇವರಿಗೆ ತಲುಪಿರುತ್ತೆ. ನೀವು ಅದನ್ನೆಲ್ಲ ಇಟ್ಟೆ ಪೂಜೆ ಮಾಡ್ಬೇಕು ಅಂತ ಖಂಡಿತವಾಗಿಯೂ ಅಂತ ಏನು ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಕೆಲವರು ಇದನ್ನ ಕೇಳೋದಕ್ಕಿಂತ ಇದ್ರಲ್ಲಿ ಉತ್ತರನ ಕೊಡ್ತಾ ಇದ್ದೀನಿ. ಕೇಳಿದ್ರಿಂದ ನಿಮ್ಗೆ ಇಷ್ಟ ಇದ್ರೆ, ನಿಮ್ಗೆ ಅದನ್ನೆಲ್ಲ ಮೇಂಟೈನ್ ಮಾಡೋವಷ್ಟು ಸಮಯ ಇದ್ರೆ ತಂದಿಟ್ಕೊಂಡು ಪೂಜೆ ಮಾಡಿ, ತಪ್ಪೇನಿಲ್ಲ. ಅಂದ್ರೆ ಕೆಲ್ಸಕ್ಕೆ ಹೋಗುವಂತವ್ರು ತುಂಬಾ ಚಿಕ್ಕ ಮಕ್ಕಳನ್ನ ಮನೇಲಿ ಇಟ್ಕೊಂಡು
ಇಟ್ಕೊಂಡಿರೋವಂಥವ್ರು, ಜಾಯಿಂಟ್ ಫ್ಯಾಮಿಲಿ ಇರೋವಂಥವ್ರು ಯೋಚನೆ ಮಾಡಿ ತಂದಿಟ್ಕೊಳ್ಳಿ. ನಿಮ್ಮ ಕೈಲಿ ಅದನ್ನ ಕ್ಲೀನ್ ಆಗಿ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆದ್ರೆ ಮಾತ್ರ ತಂದಿಟ್ಕೊಳ್ಳಿ. ಇಲ್ಲ ಅಂದ್ರೆ ನೀವೇನ್ ಇಟ್ಕೊಂಡು ಪೂಜೆಯನ್ನ ಮಾಡ್ತಾ ಇದ್ದೀರೋ ಅದ್ರಲ್ಲೇ ನೀವು ಪೂಜೆಯನ್ನ ಮಾಡಿ. ಖಂಡಿತವಾಗಿಯೂ ನಿಮ್ಮ ಪೂಜೆ ಭಗವಂತನಿಗೆ ತಲುಪುತ್ತೆ, ಒಳ್ಳೇದಾಗೆ ಆಗುತ್ತೆ. ಒಳ್ಳೆ ಸಮಯ ಬಂದಾಗ ಎಲ್ಲ ಕೂಡ ಒಳ್ಳೇದಾಗುತ್ತೆ. ಅದೇ ರೀತಿ ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತವನ್ನ ಮಾಡುವಂತವ್ರು 4 ಗುರುವಾರ ಮಾಡಬಹುದು ಅಥವಾ 1 ಗುರುವಾರನಾದ್ರೂ ಮಾಡಬಹುದು. ನೀವು ಯಾವ ದಿನ ವ್ರತ ಮಾಡಿರ್ತೀರೋ, ಪೂಜೆ ಮಾಡಿರ್ತೀರೋ ಆ ದಿನ ಮನೆಯಲ್ಲೂ ಕೂಡ ನಾನ್ ವೆಜ್ ಮಾಡಬಾರ್ದು, ನೀವು ಕೂಡ ತಿನ್ನಬಾರ್ದು. ಹಾಗೆ ಆ ಒಂದು ದಿನ ಬ್ರಹ್ಮಚರ್ಯತ್ವನ್ನ ಪಾಲಿಸಬೇಕು. ಇದಿಷ್ಟೇ ಈ ವ್ರತದ ನಿಯಮ ಆಗಿರುತ್ತೆ. ಇನ್ನು ಜನ ಯಾವ ರೀತಿ ಮಾಡ್ಕೋಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಮಂತ್ರ ಸಹಿತವಾಗಿ ಹಂತವಾಗಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ಭಾವಿಸಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿದೇನೆ. ನಾನು ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್.